ಇನ್ನು ಹಲ್ಲೆ ಮಾಡಿದಂತಹ ಆರೋಪವನ್ನು ಎದುರಿಸ್ತಾ ಇರುವಂತಹ ವ್ಯಕ್ತಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಯಾಕಾಯ್ತು ಈ ಘಟನೆ ಅನ್ನೋದನ್ನು ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಹಲ್ಲೆಯ ಬಗ್ಗೆ ಬಿಬಿಎಂಪಿಯ ಸೂಪರ್ವೈಸರ್ ಸುರೇಶ್ ಪ್ರತಿಕ್ರಿಯೆ. ನಾನು ಸಮೀಕ್ಷೆಗೆ ಮಾಹಿತಿಯನ್ನ ಮನೆಗೆ ಹೋಗಿ ಪಡಿತಾ ಇದ್ದೆ. ಪಕ್ಕದ ಮನೆಯ ಮಾಹಿತಿಯನ್ನ ಅಪ್ಲೋಡ್ ಮಾಡ್ತಾ ಇದ್ದೆ. ಅವಾಚ್ಯ ಶಬ್ದಗಳಿಂದ ನನ್ನ ತಾಯಿಗೆ ನಿಂದಿಸಿದ್ರು. ಕೋಪದಿಂದ ನಾನು ಪ್ರತಿಕ್ರಿಯಿಸಿದೆ. ತಾಯಿಯನ್ನ ಬೈದ್ರೆ ಸುಮ್ಮನಿರೋದಕ್ಕಾಗುತ್ತಾ ಸಾರ ಅಂತ ಹೇಳಿ ಸುರೇಶ್ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಇದು ಪಬ್ಲಿಕ್ ಟಿವಿಗೆ ಆದಂತಹ ಗಲಾಟೆಯ ವಿಚಾರಕ್ಕೆ ಹಲ್ಲೆ ಮಾಡಿದಂತಹ ವ್ಯಕ್ತಿ ಸುರೇಶ್, ಬಿಬಿಎಂಪಿಯ ಸೂಪರ್ವೈಸರ್, ಇವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನಾಯ್ತು ಅಂತ ಹೇಳಿ ವಿವರಿಸಿದ್ದಾರೆ. ಚಿಕ್ಕಲಸಂದ್ರದಲ್ಲಿ ಜಾತಿ ಗಣತಿ ಮಾಡುವಂಥ ಸಂದರ್ಭದಲ್ಲಿ ಮನೆಗೆ ಸ್ಟಿಕ್ಕರ್ ಅಂಟಿಸುವಂಥ ಸಂದರ್ಭದಲ್ಲಿ ಮನೆ ಮಾಲೀಕ ಪ್ರಶ್ನೆ ಮಾಡಿದ್ದನ್ನು ವಿರೋಧಿಸಿ ಅಲ್ಲಿನ ಬಿಬಿಎಂಪಿಯ ಸಿಬ್ಬಂದಿ ಸೂಪರ್ವೈಸರ್ ಸುರೇಶ್ ಅನ್ನೋರು ಹಲ್ಲೆಯನ್ನು ನಡೆಸಿದ್ದಾರೆ ಅನ್ನುವಂತಹ ಆರೋಪಗಳು ಕೂಡ ವ್ಯಕ್ತವಾಗಿದ್ವು. ಈ ಒಂದು ಬೆನ್ನಲ್ಲೇ ಇದೀಗ ಬಿಬಿಎಂಪಿಯ ಕಮಿಷನರು ಕೂಡ ಈಗ ಇದನ್ನು ತನಿಖೆಯನ್ನು ನಡೆಸೋದಕ್ಕೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗ ಪಬ್ಲಿಕ್ ಟಿವಿಯ ಜೊತೆ ಹಲ್ಲೆ ಮಾಡಿರುವಂತಹ ಆರೋಪ ಸ್ಥಾನದಲ್ಲಿದ್ದಂತಹ ಸುರೇಶ್ ಇದ್ದಾರೆ, ಮಾತನಾಡಿಸ್ತೀನಿ. ಯಾಕೆ ಹಲ್ಲೆ ಮಾಡಿದ್ರಿ? ಆ ವಿಜುವಲಲ್ಲಿ, ಆ CCTVಯಲ್ಲಿ ನೀವು ಕಾಲಿಂದ ಒದಿತೀರಿ, ಕೆನ್ನೆಗೆ ಹೊಡಿತೀರಿ. ಸರ್, ನೆನ್ನೆ ಪ್ರತಿಯೊಂದು ಮನೆಯೂ ಸೆನ್ಸಸ್ ಮಾಡ್ಕೊ ಬರ್ತಾ ಇದ್ದೀವಿ. ಎಲ್ಲ ಮನೆಯೂ ಮೀಟ್ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಮನೆಯೂ ಎಲ್ಲ ಮನೆಯೂ ಬಂದು ಅಕ್ಕಪಕ್ಕ ನೀವು ಕೇಳಿ. ಒಂದು ಮನೆ ಏನಾದರೂ ನಾವು ಬಿಟ್ಬಿಟ್ಟು ಬಂದಿದ್ರೆ ನೀವು ಹೇಳೋದು ನಾನು ಕೇಳ್ತಿಲ್ಲ. ಅವ್ರು ಹೇಳಿದ ತಪ್ಪಿಗೆ ಅವ್ರು ಹೇಳೋ ಶಿಕ್ಷೆ ನಾನು ಒಪ್ಕೊತೀನಿ. ಒಂದು ಎರಡನೇದು ಬಂದು ನಮ್ಮ ಹುಡುಗ ಅದೇ ರಸ್ತೆ ಗುಡಿಸ್ತಾ ಇದ್ದು ಪಿಕೆ. ನಾನು ಪಕ್ಕದ ಮನೆ ವಿಷಯ ತಿಳ್ಕೊತಾ ಇದ್ದೀನಿ. ಅವ್ರ ಹತ್ರ ನಾನು ಮಾತಾಡ್ತಾ ಇದ್ದೀನಿ. ಮೇಡಮ್ ಏನು ಬರುತ್ತೆ, ಕ್ಯಾಸ್ಟ್ ಏನು ಬರುತ್ತೆ, ನಾನು ಏನು ಅಪ್ಲೋಡ್ ಮಾಡ್ಬೇಕು, ನಿಮ್ಮದು ಬೇರೆ ಯಾರನ್ನ ಮೇಲ್ಗಡೆ ಮನೆ ಇದ್ದಾರಾ, ಯಾವ ಖಾಲಿ ಇದೆಯಾ ಮನೆ, ಬಾಡಿಗೆ ಯಾರನ್ನ ಇದ್ದಾರಾ, ಅವ್ರದ್ದೇನು ಹಾಕಬೇಕು ಅಂತ ತಿಳ್ಕೊತಾ ಇದ್ದೀನಿ. ಇವ್ರ ಮನೆಗೆ ನಾವು ಇನ್ನೂ ಆ ಸ್ಟಿಕ್ಕರ್ ಅಂಟ್ಸೋಕೆ ಹೋಗಿಲ್ಲ. ನಮ್ಮ ಹುಡುಗ ಏನು ಮಾಡ್ದೆ, ಸ್ಟಿಕ್ಕರ್ ಮುಂದೆ ಮನೆಗೆ ಅಂಟಿಸ್ತದೆ, ಅವ್ರ ಮನೆಗೇ ಗೇಟಿಗೆ ಅಂಟಿಸಿದ್ದಾನೆ. ಇಲ್ಲ, ಆಲ್ರೆಡಿ ಸ್ಟಿಕ್ಕರ್ ಅಂಟಿಸಿದ್ರು, BBMP ಪೌರ ಕಾರ್ಮಿಕರೇ ಅಂಟಿಸಿ ಹೋಗಿದ್ರು. ಆಮೇಲೆ ಪ್ರಶ್ನೆ ಮಾಡಿದ ಮೇಲೆ ಆಮೇಲೆ ನೀವು ಬಂದ್ರಿ ಅಂತ ಹೇಳ್ತಾರೆ. ಇಲ್ಲ ಸರ್, ನಾನು ಪಕ್ಕದ ಮನೇಲೇ ತಿಳ್ಕೊತಾ ಇದ್ದೀನಿ ವಿಷಯ. ನಾನು ಮೊಬೈಲ್ ಇಟ್ಕೊಂಡು ಅಲ್ಲೇ ಸ್ಕ್ಯಾನಿಂಗ್ ಮಾಡ್ಕೊತಾ ಇದ್ದೀನಿ. ಅವ್ರ ಹತ್ರ ವಿಷಯ ತಿಳ್ಕೊಂಡು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅವರೆಲ್ಲ ವೀಡಿಯೋ ಮಾಡಿದಾರಲ್ಲ, ಅದು ಅವ್ರ ಮನೆ ಮುಂದೆ ಅಲ್ಲ, ಎಲ್ಲ ಪಕ್ಕದ ಮನೆ ಮುಂದೆ ನಿಂತು ನಾನು ಮಾತಾಡ್ತಾ ಇರುವಾಗ ಅವ್ರು ಅಲ್ಲಿಗೆ ಕಾಲಿಂದ ಒದ್ದಿದಿರಿ ಅದು ಸರಿನಾ ಅಂತ ಹೇಳಿ. ಕಾಲಿಂದ ಓದಿಯೋದು ಸರಿನಾ? ಈಗ ನಿಮ್ಗೇನೆ ಯಾರಾದರೂ ಕಾಲಿಂದ ಓದ್ರೆ ನೀವು ಸುಮ್ಮನೆ ಇರ್ತೀರಿ? ಸರ್, ಈಗ ನಾನು ಕೆಲಸ ಮಾಡಿ ಸಂಬಳ ತೊಗೊಳಕ್ಕೆ ಬರ್ತೀನಿ. ನಮ್ಮ ಅಮ್ಮನ ರೋಡಿಗೆ ತರಕ್ಕೆ ಬರಲ್ಲ ಸರ್. ನಿಮಗೆ ಅಂದರೆ ಎಷ್ಟು ಕೋಪ ಬರುತ್ತೆ, ಬೇರೆಯವ್ರಿಗೆ ಅಂದರೆ ಎಷ್ಟು ಕೋಪ ಬರುತ್ತೆ ಅಂತ ನನಗೂ ಅಷ್ಟು ಬೇಜಾರಾಗಿದೆ. ನಾನು ಮೊದಲನೇದಾಗ ಅವ್ರಿಗೆ ಹೇಳಿ, ಸರ್ ನಿಮ್ಮ ಕೋಪ ಇದ್ರೆ ಒಂದು ಏಟು ಹೊಡೀರಿ, ಕೆಟ್ಟ ಮಾತು ಆಡಬೇಡಿ ಅಂತ. ಅಕ್ಕಪಕ್ಕ ಮನೆಯವ್ರನ್ನ ಬಂದು ಕೇಳಿ, ಕೆಟ್ಟ ಮಾತು ಯಾರು ಆಡಿದ್ರು, ತಳ್ಳಿದ್ದು ಯಾರು ಫಸ್ಟು ಅಂತ. ಅವ್ರು ಆ ಕೆಟ್ಟ ಮಾತು ಅಂತ ಆಡಿದ ಮೇಲೆಂಗೆ, ಅವ್ರು ಕೈ ಮಾಡೋಕ್ಕೆ ಬಂದ ಮೇಲೆಂಗೆ ನಾನು ಗಾಬ್ರಿಲ್ ಫಸ್ಟ್ ತಳ್ಳಿದ್ದು. ಅವರು ಮುಂದೆ ಕೈ ಮಾಡೋಕ್ಕಂತ ಬಂದರು, ನಾನು ಗಾಬ್ರಿಲ್ ಮಾಡಿದೆ. ಈಗ ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ಅವರು ನಮ್ಮನ್ನು ಕೆಟ್ಟದಾಗಿ ಬೈದರು, ನೀವ್ಯಾರು ಕೇಳೋದಕ್ಕೆ ಅಂತ ಎಲ್ಲ ಹೇಳಿದರು. ಸೊ ಹಾಗಾಗಿ ನಾನು ಅದನ್ನು ವಿಡಿಯೋ ಮಾಡ್ಕೊಳ್ಳಿಕ್ಕೂ ಕೂಡ ಶುರುವಾದೆ ಅಂತ ಹೇಳಿ. ಸೊ ಈಗ ನೀವು ಹೇಳ್ತಾ ಇದ್ರಿ ಅವರೇ ಮೊದಲು ಬೈದರು ಅಂತ ಹೇಳಿ. ಈಗ ಅದರಲ್ಲಿ ಕೂಡ ಕ್ಲಿಯರಾಗಿ ಕಾಣುತ್ತೆ ನೀವು ಕಾಲಿಂದ ಒದ್ದಿದ್ದೀರಿ, ತಳ್ಳಿದಿರಿ ಅಂತ ಹೇಳಿ. ಅದು ಮ್ಯಾನ್ ಹ್ಯಾಂಡ್ಲಿಂಗ್ ಹಂಗೆ ಮಾಡೋ ಹಾಗಿಲ್ಲ. ನೀವು ತಾಳ್ಮೆಯನ್ನು ಕಳ್ಕೊಂಡೇ ವರ್ತಿಸಿದಿರಿ. ನೋಡಿ ಸರ್, ನನ್ನ ಮೊಬೈಲು ನೆನ್ನೆ ಬಿದ್ದು ಹೊಡೆದೋಗಿದೆ. ಅವ್ರು ಪುಷ್ ಮಾಡಿದಾಗೆ ಆ ವಿಡಿಯೋ ನನ್ನ ಮೊಬೈಲಲ್ಲೂ ಇದೆ. ಅಲ್ಲ, ನಾನು ಕ್ಲಿಯರಾಗಿ ಕೇಳ್ತಾ ಇದ್ದೀನಿ ಸರ್, ನೀವು ತಳ್ಳಿರೋದು, ಕಾಲಿಂದ ಒದ್ದಿರೋದು ಸರಿನಾ ಅಂತ ಕೇಳ್ತಿದ್ದೀನಿ. ಸರ್, ನೀವು ಬರೀ ಅದನ್ನೇ ಕೇಳ್ತಾ ಇದ್ದೀರಾ. ನಾನು ಏನಕ್ಕೆ ಆ ಥರ ಮಾಡಿದೆ ಅಂತ ಕೇಳ್ತಾ ಇದ್ದೀನಿ. ನಾನೇ ವಾಪಸ್ ಹೇಳ್ತಾ ಇದ್ದೀನಿ. ಅವ್ರು ಕೇಳಿದ್ದು ಡೈರೆಕ್ಟಾಗಿ ಕೇಳಿದ್ದಾರೆ. ಪಿಕೆನ ಅವ್ರ ಮಗ ಮೇಲೆ ನಿಂತ್ಕೊಂಡು ವೀಡಿಯೋ ಮಾಡಿದ್ದಾರೆ. ನೆನ್ನೆ ಅವ್ರ ಮಗ ಅವ್ರ ವೈಫ್ ಮಾಡಿದ್ದಾರೆ ಅನ್ಸುತ್ತೆ ವೀಡಿಯೋ. ಅವ್ರ ಮಗ ನೆನ್ನೆ ಕಾಲೇಜ್ಗೆ ಹೋಗಿದ್ರು ಅನ್ಸುತ್ತೆ. ಅವ್ರು ಇಲ್ವೇ ಇಲ್ಲ ಮನೆಯಲ್ಲಿ. ಆಯಿತಾ, ರಸ್ತೆಯಲ್ಲಿ ಏನಾಗಿದೆ ಅಂತ ಅವ್ರು ನೋಡಿಲ್ಲ. ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಅವ್ರು ಬರೀ ಅವ್ರಿಗೆ ಏನು ತಿಳ್ಕೊಂಡಿದ್ದಾರೆ ಅದನ್ನ ಮಾತ್ರ ಹೇಳ್ತಾ ಇದ್ದಾರೆ. ಬೆಳಗ್ಗೆ ಅವ್ರು ಇರಲೇ ಇಲ್ಲ. ಸರ್, ಈಗ ನೋಡಿ, ಸುಮಾರು ಜನರಿಗೆ ಗೊಂದಲ ಇದೆ. ಎಲ್ಲಂದ್ರೆ ಅಲ್ಲೇ ಮನೆಗಳಿಗೆ ಹೋಗ್ತಾರೆ, ಸ್ಟಿಕ್ಕರನ್ನು ಅಂಟಿಸ್ತಾರೆ. ಈಗ ಆರೋಗ್ಯ ಸಿಬ್ಬಂದಿಗಳು ಅಥವಾ ಆಶಾ ವರ್ಕರು ಅಥವಾ ಬೇರೆ ಇಲಾಖೆ ಸಿಬ್ಬಂದಿಗಳು ಸ್ಟಿಕ್ಕರನ್ನು ಅಂಟಿಸ್ತಾರೆ. ಈಗ ಪೌರ ಕಾರ್ಮಿಕರು ಬಂದು ನೀವು ಸ್ಟಿಕ್ಕರನ್ನು ಅಂಟಿಸ್ತಾರೆ ಅಂತಂದರೆ ಸಹಜವಾಗಿ ಜನರಿಗೆ ಗೊಂದಲ ಇದೆ. ಇವ್ರು ಯಾಕೆ ಅಂಟಿಸ್ತಾರೆ ಅಂತೇಳಿ ಪ್ರಶ್ನೆ ಮಾಡ್ತಾರೆ. ಆದರೆ ಅವ್ರಿಗೆ ತಿಳಿಸಿ ಹೇಳುವಂತಹ ವಿಧಾನ ಬೇರೆ ಆಗಬೇಕಾಗಿತ್ತು ನಿಮ್ಮದು. ಸರ್, ನಾನು ಯಾವ್ಯಾವ ಮನೆ ವಿಸಿಟ್ ಮಾಡಿ ಯಾವ್ಯಾವ ಮನೆ ಸೆನ್ಸಸ್ ಮಾಡಿದ್ದೀನಿ, ಪ್ರತಿ ಮನೆಗೂ ಈಗ ಹೋಗೋಣ ಬನ್ನಿ. ಒಂದೇ ಒಂದು ಮನೆಯವ್ರ ಹತ್ರ ಆದರೂ ನಾವು ರಫಾಗಿ ನಡ್ಕೊಂಡಿರೋದಾಗಲಿ, ಒಂದು ಕೆಟ್ಟ ಮಾತಾಡಿರೋದಾಗಲಿ, ಅವ್ರ ಹತ್ರ ತಾಳ್ಮೆ ಕಳ್ಕೊಂಡಿರೋದಾಗಲಿ ಒಂದೇ ಒಂದು ಮನೆಯವ್ರು ಹೇಳಿ. ಪ್ರತಿ ಮನೆ ಮುಂದೆ ನಿಂತು ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ, ಮೇಡಮ್ ಈ ಥರ ಇದೆ, ಇದೇ ಕಾರಣಕ್ಕೆ ಸೆನ್ಸಸ್ ಬಂದಿರೋದು, ನಿಮ್ಮದು ಕ್ಯಾಸ್ಟ್ ಯಾವ್ದು ಬರುತ್ತೆ. ಮತ್ತೆ ಯಾಕೆ ಇಲ್ಲಿ ತಾಳ್ಮೆ ಕಳ್ಕೊಂಡ್ರಿ ಸರ್? ಸರ್, ಅವರು ಏಕಾಏಕಿ ಬಂದು ಆಲ್ರೆಡಿ ಅವ್ರಿಗೂ ನಮಗೂ ಪ್ರಾಬ್ಲಮ್ ಇದೆ ಸರ್. ನಾನು ಆಲ್ರೆಡಿ 4 ಜನ ಪಿಕೆನ ಅವ್ರ ರಸ್ತೆಯಿಂದ ಚೇಂಜ್ ಮಾಡಿದ್ದೀನಿ.
ಅವರು ರಸ್ತೆಯಲ್ಲಿ ನಾಯಿನ ಕರ್ಕೊಂಡು ಬಾತ್ರೂಮ್ಗೆ ಹೋಗಿಸ್ತಾರೆ, ಅದು ವಿಚಾರಕ್ಕೂ ನಮಗೂ ಅವ್ರಿಗೂ ವಾದ ಆಗಿದೆ. ಅವ್ರ ಮನೆ ಹತ್ರ ಅವ್ರೇ ಸಾಕಿರೋ ನಾಯಿ ಮೇಲೆ ಬಂದಿಲ್ಲ, ಅವ್ರ ಮನೆ ಹತ್ರ ಇರೋ ನಾಯಿ 2-3 ಸತಿ ಮೈ ಮೇಲೆ ಬಂದಿದೆ. ಆ ವಿಚಾರಕ್ಕೂ ಒಂದ್ಸಲ ವಾದ ಆಗಿದೆ ಅವ್ರಿಗೂ ನಮಗೂ. ನಮ್ಮ ಪಿಕೆಗಳಲ್ಲಿ ಕಸ ಗುಡಿಸೋಗಿ ಎದುರ್ಕೋತಾರೆ. ಈ ವಿಷಯ ಅವ್ರ ಹತ್ರ ಮಾತಾಡಿದವಾಗ ಅವಾಗ ಒಂದು ಸತಿ ಬೇಜಾರು ಮಾಡ್ಕೊಂಡ್ರು ಅವರು. ನಾವು ಆಗಲಿ ಬಿಡು ಆಯಿತು ಕೆಲಸ ಮಾಡೋದೈತಾನೆ ಅಂತ ಅವಾಗೂ ಸುಮ್ಮನದು. ಫಸ್ಟು ನಮಗೆ ಹಿಂಗೆ ತೊಂದರೆ ಆಗ್ತದೆ ಅಂತ ಅವ್ರಿಗೂ ಹೇಳ್ಕೊಂಡು ನಮಗೂ ಬೇಜಾರಾಯಿತು, ಸ್ವಲ್ಪ ಜೋರಾಗಿ ಕೇಳ್ದು. ಆಮೇಲೆ ಹಂಗೆ ಅವರು ವಾಪಸ್ ಹೇಳಿದ್ರು, ಸರಿ ಬಿಡಿ ಸರ್ ಆಯಿತು ಅಂತ ಲಾಸ್ಟ್ ಟೈಮ್ ಅದೇ ಮಾತಾಡ್ಕೊಂಡು ಸುಮ್ಮನದು. BBMP ಅಧಿಕಾರಿಗಳು ನಿಮಗೊಂದು ಜವಾಬ್ದಾರಿ ಕೊಟ್ಟು ಕಳುಹಿಸಿದ್ದಾರೆ, ನೀವು ಜವಾಬ್ದಾರಿಯುತವಾಗಿ ನಡ್ಕೊಬೇಕಿತ್ತು. ಅವ್ರು ಯಾರೋ ಏನೋ ಮಾತನಾಡಿದ್ರು ಅಂಥೇಳಿ ನೀವು ಏಕಾಏಕಿಯಾಗಿ ಮುಗಿಬಿದ್ದಿದ್ಯಾಕೆ, ಹಲ್ಲೆ ಮಾಡಿದ್ಯಾಕೆ ಅನ್ನೋದು ನಮ್ಮ ಪ್ರಶ್ನೆ ಇರುವಂಥದ್ದು. ಜೊತೆಗೆ ನೀವು ಅಂಥ ಅವಾಚ್ಯ ಶಬ್ದಗಳಿಂದ ಬೈದಿದ್ದೆ ಆದರೆ ಪೊಲೀಸರಿದ್ದರು, ಅಧಿಕಾರಿಗಳಿದ್ರು, ಇನ್ಫಾರ್ಮ್ ಮಾಡ್ಬೋದಿತ್ತು, ಕರೆಸಿ ಮಾತನಾಡ್ಬೋದಾಗಿತ್ತು. ಅದನ್ನು ಬಿಟ್ಬಿಟ್ಟು ನೀವು ಗೂಂಡಾ ರೀತಿಯಲ್ಲಿ ವರ್ತಿಸಿದ್ಯಾಕೆ ಅಂಥೇಳಿ. ಅದು ನೀವು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿ ಆಗಿಬಿಟ್ಟು ನೀವು ಹೋಗಿರುವಂತಹದ್ದು ಜನಗಣತಿಗೋಸ್ಕರ. ಅಲ್ಲಿ ನೋಡಿದರೆ ಹಲ್ಲೆ ಮಾಡಿದಿರಿ. ಈಗ ಇದಕ್ಕೆ BBMP ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನು ನೋಡಬೇಕು.